पूर्वदिनस्य अद्य गतदिनस्य पाठस्य किञ्चित् विषयं वक्तुमस्मि। सूर्यस्य वृश्चिकराशि आरभ्य मीनराशिपर्यन्तम् अथवा मेषराशि आरभ्य तुलाराशि पर्यन्तं उत्तमगतिः ऊर्ध्वगतिः सूर्यस्य सूर्यस्य संवत्सराभिदेवताः मास ऋतवः चातुर्मास्य अयनं मासः 12 ऋतवः षट् चातुर्मास्यः चतुर्मासः अयनं एते अभिमानदेवताः भास्वते ध्रुवनक्षत्रं केतुमस्ति सूर्यस्य 7 छन्दोश्वाः सन्ति गायसृष्टिकनुष्टुप्त बृहति एते छन्दोश्वाः तत्र वालखिल्य महर्षिः महर्षयः और 64 जन षष्टिसहस्राणि यावत् सूर्याय मुखो भूत्वा 6,000 जनाः न तु 6,000 जनाः 6,000 जनाः अर्घ्यानि सौरमन्त्रेण अर्घ्यं दत्तवन्तः ಈಗಲೂ ಕೊಡ್ತಾ ಇದ್ದಾರೆ, ಕೊಟ್ಟು ಮುಗಿಸ್ತಿದ್ದಾರೆ, ಈಗಲೂ ಕೊಡ್ತಿದ್ದಾರೆ. ಸೌರಮಂತ್ರೇಣ ದತ್ತವಂತಃ ಗಂಧರ್ವಾಪ್ಸರಯೋः तत्र 7 जनाः एकं गण आसीत् ते 7 गणाः ते सूर्याय नमः इति सौरमन्त्रं वदन्ति. अनन्तरं भवान् उक्तवान् चन्द्रमण्डल इत्युच्यते कार्यालय, चन्द्रलोक इत्युच्यते गृहं. सूर्यलोकात् चन्द्रलोकः बहु दूरमस्ति. चन्द्रलोकः सूर्यलोकात् बहु दूरमस्ति. चन्द्रलोकात् सूर्यलोकात् बहु दूरमस्ति. स्वर्गश्च भूमिलोकस्य मध्ये सूर्य तस्य रथं अनन्तरं भवान् उक्तवान् 5 वत्सराः, संवत्सराः, अनवत्सराः, इडवत्सराः, परिवत्सराः, वत्सराः. संवत्सरः इत्युच्यते सूर्यस्य चलनं, अनवत्सरः इत्युच्यते चन्द्रस्य चलनं, इडवत्सरः इत्युच्यते चन्द्रस्य चलनं, नक्षत्रस्य चलनं. परे वत्सरस्य गुरुः 12 राशिः सम्पूर्णं परिसर वत्सर इत्युच्यते षडधिकं 300 दिनाः दिनानि लोकव्यवहारः. इडवत्सरस्य दिनानि 27 च 90 300. चन्द्रस्य 3 दिनानि चन्द्रलोकश्च सूर्यलोकः 1,00,000 योजन दूरं एतदस्ति. 1,00,000 योजन
उपरि अस्ति एतन् पूर्वदिनस्य पाठस्य अस्तु। ॐ जन्माद्यस्य यतोन्मयादितरतश्चार्थेष्वभिद्यस्वराट् ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्नास्तेन सदा निरस्तकुहकं सत्यं परं धीमहि द्वैपायनो विरहकातर ततो जयमुदीरये ग्रन्थमुदीरये स्वस्त्यस्तु सतां हरिः ओम्। पूर्वं नक्षत्राणां विषये तत्र स्थानानि राशि व्यवस्था तावत् निरूपिता। अग्रे ग्रहविषये किञ्चित् उच्यते। तत्र प्रथमतः शुक्रग्रहविषये कथयति परीक्षितं शुकाचार्यः। तत उपरिष्टात् उशना 2,00,000 योजनादुपलभ्यते। पुरतः पश्चात् सहैव अर्कस्य शीघ्रमान्द्य साम्यादिभिः गतिभिः अर्कवच्चरति लोकानां नित्यदानुकूल एव प्रायेण वर्षम् यत् स्थितिद्वारेण अनुमीयते स वृष्टिष्टम्ब ग्रहोपशमनः उशनसा बुधोपि व्याख्यातः। ನಕ್ಷತ್ರಗಳಿಗಿಂತ ಹಿಂದೆ ಹೇಳಿದ ಒಂದು ಚಕ್ರ ಏನಿತ್ತು ಅದಕ್ಕಿಂತ 2,00,000 ಯೋಜನದಷ್ಟು ಎತ್ತರದಲ್ಲಿ ಶುಕ್ರ ಗ್ರಹ ಇದ್ದಾನೆ. ಅವನು ಸೂರ್ಯನಂತೆ ಕೆಲವೊಂದು ಸರ್ತಿ ಶೀಘ್ರವಾಗಿ, ಕೆಲವೊಂದು ಸರ್ತಿ ಮಂದವಾಗಿ, ಕೆಲವೊಂದು ಸರ್ತಿ ಸಮಗತಿ. ನಾವಾಗ ಹೇಳಿದ್ವಿ ಸೂರ್ಯನ ಗತಿ ಅನ್ನೋದು ಸ್ವಲ್ಪ ಬಾಗಿದ್ದಾಗ ಇಳಿದು ಬರುವಾಗ ನಿಧಾನ ಆಗುತ್ತೆ, ಆ ಕರ್ವ್ ಹೊಡೆಯುವಾಗ ಸಮಾನ ಆಗುತ್ತೆ, ಹತ್ತುವಾಗ ಇಳಿದು ಬರುವಾಗ ವೇಗ ಆಗುತ್ತೆ, ಮಧ್ಯದಲ್ಲಿ ಬರುವಾಗ ಸಮಾನ ಆಗುತ್ತೆ, ಹತ್ತುವಾಗ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಮೇಲೆ ಅಲ್ಲಿಂದ ಪಾಸ್ ಆಗುವಾಗ ಸಮಸ್ಥಿತಿಯಲ್ಲಿ ಇರುತ್ತೆ ಅಂತ ಸಮಸ್ಥಿತಿಯಲ್ಲಿ ಇರುತ್ತೆ ಅಂತ. ಇದೇ ತರ ಶುಕ್ರನದ್ದು ಕೂಡ ಎಲ್ಲ ಅವರು ಹೀಗೇ ಹೋಗುದು ಗ್ರಹಗಳೆಲ್ಲ. ನೀವು ಗಮನಿಸಿ, ಅಂದ್ರೆ ಅಲ್ಲಿಗೆ ಯಾವುದೇ ಪೆಟ್ರೋಲ್ ಇಲ್ಲ ಅವರಿಗೆ ಹೋಗ್ಲಿಕ್ಕೆ. ನಕ್ಷತ್ರಗಳ ಸಹಜ ಗತಿ ಅದು. ನೀವು ಈ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡುವಾಗ ನೀವು ಏತ ಎಲ್ಲ ಇದೆಯಲ್ಲ, ಅದರಲ್ಲಿ ಅದು ತಿರುಗುವಾಗ ಒಂದ್ಸರ್ತಿ ಹೀಗೆ ಫಾಸ್ಟ್ ಆಗಿ ಬಂದು ಕೆಳಗೆ ಹತ್ತುವಾಗ ಆ ವೇಗಕ್ಕೆ ಅದು ಮತ್ತೆ ಮೇಲಕ್ಕೆ ಬರುತ್ತೆ ನೀರ್ ಖಾಲಿ ಆದ ತಕ್ಷಣ. ಮತ್ತೆ ಒಂದ್ಸರ್ತಿ ಜೋರಾಗಿ ಮುಳುಗತ್ತೆ, ಮುಳುಗಿದಾಗ ಮತ್ತೆ ಅದು ಎತ್ತಿ ಮೇಲಕ್ಕೆ ಹಾಕುತ್ತೆ. ಒಂದ್ಸರ್ತಿ ಅದಕ್ಕೆ ವ್ಯವಸ್ಥೆ ಮಾಡಿದ್ಮೇಲೆ ಅದು ನಿರಂತರ ತಾನೇ ಹೋಗ್ತಾ ಇರುತ್ತೆ. ಮತ್ತೆ ಅದಕ್ಕೋಸ್ಕರ ಮತ್ತೆ ಶಕ್ತಿ ಯೂಸ್ ಮಾಡೋ ಕ್ರಮ ಇಲ್ಲ. ಅದು ಈ ಬೆಂಡ್ ಇದ್ದಾಗ ಇಷ್ಟು ವೇಗವಾಗಿ ಬರುತ್ತಲ್ಲ, ಅದಷ್ಟು ವೇಗವಾಗಿ ಆ ವೇಗ ಕೆಳಗ್ ಬಂದ್ಮೇಲೆ ಅದಷ್ಟು ನಿಧಾನಕ್ಕೆ ಮೇಲ್ ಬರುತ್ತೆ. ಇಲ್ಲಿಗೆ ಬಂದ್ಮೇಲೆ ಅಷ್ಟಕ್ಕೆ ಪುಷ್ ಮಾಡ್ಲಿಕ್ಕೆ ಬೇಕಿರೋ ವ್ಯವಸ್ಥೆ ಏನೋ ಇರುತ್ತೆ, ಟಕ್ ಅಂದ್ ಮತ್ತೆ ಕೆಳಗ್ ಬರುತ್ತೆ, ಮತ್ತೆ ಅದು ಹೇಗೆ ಮೇಲೆ ಕೆಳಗೆ ಸುತ್ತಾನೇ ಇರುತ್ತೆ. ಅದು ಇಡೀ ಗ್ರಹಗೋಲಗಳ ವ್ಯವಸ್ಥೆಯಲ್ಲಿ, ಆಕಾಶಕಾಯಗಳಲ್ಲಿ ಈ ತರದ ಒಂದು ವ್ಯವಸ್ಥೆ ಇರುವುದರಿಂದ ಕೆಲವೊಮ್ಮೆ ಮಂದ, ಕೆಲವೊಮ್ಮೆ ಶೀಘ್ರ, ಕೆಲವೊಮ್ಮೆ ಸಮ ಅನ್ನುವ ಸ್ಥಿತಿಯಲ್ಲಿ ಅದು ಚಲಿಸ್ತಾ ಇರುತ್ತೆ. ಮಂದಗತಿಯಲ್ಲಿ ಸೂರ್ಯನಿರುವ ಅಂದ್ರೆ ಇದೆಲ್ಲ ಗತಿಯ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಎಲ್ಲ ಲೋಕಗಳಿಗೂ ಈ ನಕ್ಷತ್ರ ಅಂದ್ರೆ ಈ ಶುಕ್ರ ಗ್ರಹ ಒಳ್ಳೇದನ್ನೇ ಮಾಡ್ತಿರ್ತಾನೆ. ಅವನ ಸ್ಥಿತಿಯ ವ್ಯವಸ್ಥೆಯಿಂದಲೇನೆ ಮಳೆ ಬರುತ್ತೋ ಅಥವಾ ಬರಕಾಲ ಹುಟ್ಟುತ್ತೋ ಇತ್ಯಾದಿಗಳನ್ನೆಲ್ಲ ಊಹಿಸ್ಲಿಕ್ಕೆ ಶಕ್ಯ ಆಗುತ್ತೆ. ಮಳೆಗೆ ಕುಜಗ್ರಹದಿಂದ, ಮಂಗಳ ಗ್ರಹದಿಂದ ಪ್ರತಿಬಂಧ ಉಂಟಾಗ್ತಾ ಇದ್ರೂ ಕೂಡ ಶುಕ್ರ ಸ್ವಲ್ಪ ಬಲಿಷ್ಠನಾಗಿದ್ರೆ ಅವನ ದೋಷಗಳನ್ನೆಲ್ಲ ಪರಿಹರಿಸಿ, ಶುಕ್ರನಂತೆ ಬುಧನೂ ಕೂಡ ಇದೇ ರೀತಿ ಉಳಿದ ಗ್ರಹಗಳ ಪ್ರಭಾವದಿಂದ ಸ್ವಲ್ಪ ಆಚೀಚೆ ಆಗ್ತಾ ಇರ್ತಾನೆ. ಅವನು ಕೂಡ ತೀವ್ರವಾದ ಗತಿ, ಮಂದವಾದ ಗತಿ, ಸಮ ಸ್ಥಿತಿ ಅನ್ನೋದನ್ನ ಹೊಂದಿರ್ತಾನೆ. ಏನು ಬುಧ ಗ್ರಹದ ತತ ಉಪರಿಷ್ಟ ಯೋಜನತಃ ಕೇಳಿಸ್ತಿಲ್ವಾ?
ಇಲ್ಲ ಸರ್ ಮೈಕ್ ಬಂದ್ ಮಾಡ್ತೀರಿ ಅಂದ್ರೆ ಇಕೋ ಆಗ್ಲಿಕ್ಕೆ ಸರ್ ಡಬಲ್ ಕಿಲ್ ಸಿಗ್ತದೆ. ಹಾಗ ಹ್ಮ್ ಆಗುತ್ತೆ. ನೀವು ಮೈಕ್ ಒಮ್ಮೆ ಆಫ್ ಮಾಡಿ ಸ್ವಲ್ಪ. ಈಗ ಸರಿ ಹೋಯ್ತಾ? ಹಾ ಸರಿ ಅದ. ದ್ವಿಲಕ್ಷ ಯೋಜನತೋ ಬುಧೋ ಸೋಮಸುತಃ ಉಪಲಭ್ಯಮಾನಃ ಪ್ರಾಯೇಣ ಶುಭಕೃದ್ವಾ ಅರ್ಕಮತಿರಿಚ್ಯತೆ ಅತಿರಿಚ್ಯೇತ ತದಾತಿವಾತ ಭ್ರಷ್ಟಾಯಾನ ವೃಷ್ಟ್ಯಾದಿ ಭಯಮಾಶಂಸತೆ. ಶುಕ್ರನಿಂದ 2 ಲಕ್ಷ ಯೋಜನದಷ್ಟು ಮತ್ತೆ ಎತ್ತರದಲ್ಲಿರುವ ಚಂದ್ರಪುತ್ರನಾದ ಬುಧ ನಮಗೆ ಕಾಣಿಸ್ತಾನೆ. ಪ್ರಾಯ ಇವನು ಯಾವಾಗ್ಲೂ ಶುಭಕಾರಕ. ಬುಧ ಯಾರಿಗೂ ಕೂಡ ತೊಂದರೆ ಮಾಡೋನಲ್ಲ. ಅವನೊಂಥರ ಆ ಕಡೆ ಗುಲಾಬಿ ಹೂ ಬಂದ್ರೆ ಕೆಂಪು ಕಾಣಿಸ್ತಾನೆ, ಬಿಳಿ ದಾಸವಾಳ ಕಂಡ್ರೆ ಬಿಳಿ ಕಾಣಿಸ್ತಾನೆ. ಅವನು ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಕಾಣಿಸ್ತಾ ಇರ್ತಾರೋ ಹಾಗಾಗಿ ಅವನವನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ. ಸಾಮಾನ್ಯವಾಗಿ ಅದು ಶುಭಕಾರಕವೇ. ಅನರ್ಥ ಮಾಡುವುದಕ್ಕೆ ಸ್ವತಂತ್ರವಾಗಿ ಯಾವತ್ತೂ ಅದು ತೊಂದರೆ ಕೊಡಲ್ಲ. ಆದ್ರಿಂದಾಗಿ ಆ ನಕ್ಷತ್ರದಿಂದ ಆ ವ್ಯವಸ್ಥೆ ಅಂದ್ರೆ ಸ್ಥಾನದಿಂದ ಬೇರೆ ಸ್ಥಾನದ ಚಿಂತನೆಗೆ ಹೋದಾಗ ಅದು ಸೂಚನೆ ಮಾಡುತ್ತೆ. ಚಂಡಮಾರುತ ಏನಾಗುತ್ತೆ, ಅಥವಾ ಅತಿಯಾದ ಮಳೆ ಹೇಗಾಗುತ್ತೆ, ಅಥವಾ ಅನಾವೃಷ್ಟಿ ಯಾಕಾಗುತ್ತೆ ಅನ್ನೋದನ್ನ ಹೀಗೊಂದು ಭಯ ಆಗ್ಲಿಕ್ಕಿದೆ ಅಂತ ಬುಧ ಗ್ರಹ ತಾನು ಇರುವ ಸ್ಥಾನದಲ್ಲಿ ಯಾವ ನಕ್ಷತ್ರಗಳು ಆ ಕುಂಡಲಿಯಲ್ಲಿ ಕಾಣುತ್ತೋ ಆ ನಕ್ಷತ್ರಗಳ ಸಮೀಪದಲ್ಲಿರುವಂತಹ ಕಾರಣಕ್ಕೆ ಅದು ಕಾಣಿಸಿಕೊಳ್ಳುತ್ತೆ. ಅಂದ್ರ 9 ಪಾದದಲ್ಲಿ ಒಂದೊಂದು ಬಿಡಿಸಿ ನಾವು ಒಂದೊಂದು ರಾಶಿಗೆ ವಿಭಾಗ ಮಾಡಿ ಹಾಕಿದಾಗ ಬುಧ ಅಲ್ಲಿ ಹೋಗಿ ನಿಲ್ಲುವಾಗ ಅದು ಯಾವ ನಕ್ಷತ್ರದ ಸಂಪರ್ಕಕ್ಕೆ ಬಂತೋ ಅದರಿಂದಾಗಿ ಅದು ಅನಿಷ್ಟಗಳ ಭಯವನ್ನ ಸೂಚನೆ ಮಾಡುತ್ತೆ. ಅಂಗಾರಕ ಅತ ಊರ್ಧ್ವಂಗಾರಕೋಪಿ ಯೋಜನ ಲಕ್ಷದ್ವಿತಯಃ ಉಪಲಭ್ಯಮಾನಸ್ತ್ರಿಭಿಸ್ತ್ರಿಭಿಃ ಪಕ್ಷೈರೇಕೈಕಶೋ ರಾಶೀನ್ ದ್ವಾದಶಾನ್ ಅನುಭುಂಕ್ತೆ ಯದಿ ನವಕ್ರೇಣಾಭಿವರ್ತತೆ ಪ್ರಾಯೇಣ ಶುಭಗ್ರಹ ಅಘಶಂಸಃ. ಬುಧನಿಗಿಂತ ಮತ್ತೆ 2 ಲಕ್ಷ ಯೋಜನದಷ್ಟು ಎತ್ತರದಲ್ಲಿ ಅಂಗಾರಕ ಇದ್ದಾನೆ. ಅವನಿಗೆ ವಕ್ರಗತಿ ಇಂತಿಲ್ಲ, ಆದರೆ 3 ಪಕ್ಷಕ್ಕೊಮ್ಮೆ ಇಡೀ ದ್ವಾದಶ ರಾಶಿಯನ್ನು ದಾಟುತ್ತಾ ಇರ್ತಾನೆ. ಒಟ್ಟು 45 ದಿವಸಕ್ಕೆ ಅಂಗಾರಕ ಅಂತ ಓಡ್ತಾ ಇರ್ತಾನೆ. ಓಡುವುದಾದ್ರಿಂದ ಶುಭಗ್ರಹ ಯೋಗ ಇದ್ದಾಗ ಶುಭ ಸೂಚಕ, ದುಷ್ಟಗ್ರಹ ಯೋಗ ಇದ್ದಾಗ ಅಶುಭ ಸೂಚಕ. ಅವನು ಸೂಚಕನೇ. ನೋಡಿ, ಎಲ್ಲ ಕಡೆ ಒಂದು ಗಮನಿಸಿ, ಯಾವ ಗ್ರಹವು ಯಾರಿಗೂ ಕೆಟ್ಟದ್ದು ಮಾಡುತ್ತೆ ಒಳ್ಳೇದು ಮಾಡುತ್ತೆ ಅನ್ನೋದು ಸುಳ್ಳು. ಗ್ರಹಗಳು ಕೇವಲ ಸೂಚಕಗಳಷ್ಟೇ ಹೊರತು ಶನಿ ಹೆಗಲ ಮೇಲೆ ಕೂತಿದ್ದಾನೆ, ತಲೆ ಮೇಲೆ ಹತ್ತು ಬಿಟ್ಟಿದ್ದಾನೆ, ಬೆನ್ನು ಹುಡ್ರಿಕೊಂಡ್ಬಿಟ್ಟಿದ್ದಾನೆ ಅಂತ ಗ್ರಹಚಾರ ಅಂತ ಬೈಕೊಳ್ತಾ ಇರ್ತಾರಲ್ಲ, ಯಾವ ಗ್ರಹವು ಯಾರಿಗೂ ಏನು ಮಾಡಲ್ಲ. ಅವರವರ ಕರ್ಮ ಫಲವನ್ನ ಆ ಗ್ರಹಗಳು ತೋರಿಸಿಕೊಡ್ತವೆ, ಸೂಚಕಗಳಾಗಿ ಕೆಲಸ ಮಾಡ್ತವೆ. ಒಂದರ್ಥದಲ್ಲಿ ಹೆಚ್ಚು ಅಶುಭಗಳ ವ್ಯವಸ್ಥೆಯಲ್ಲಿ ಈ ಗ್ರಹವನ್ನ ಗುರುತಿಸ್ತಾರೆ. ಆದ್ರಿಂದಾಗಿ ಪ್ರಾಯೇಣ ಅಶುಭ ಗ್ರಹ, ಇದನ್ನ ಅಶುಭ ಗ್ರಹ ಅಂತ ಕರೀತಾರೆ. ಯಾವುದು? ಅಂಗಾರಕ. ಗುರುಗ್ರಹ ಅಥ ಉಪರಿಷ್ಟಾತ್, ಅದರ ಮೇಲೆ ಮತ್ತೆ 2 ಲಕ್ಷ ಯೋಜನದಷ್ಟು ಎತ್ತರದಲ್ಲಿ ಬೃಹಸ್ಪತಿ ಭಗವಾನ್ ಏಕೈಕಸ್ಮಿನ್ ಪರಿವತ್ಸರಂ ಪ್ರಚರತಿ. ಒಂದೊಂದು ರಾಶಿಯಲ್ಲಿ 1 ಪರಿವತ್ಸರದಷ್ಟು ಕಾಲ ಅಲ್ಲೇ ಇರ್ತಾನೆ. ಯದಿ ಚರತಿ ವಕ್ರಸ್ಥಃ ಸ್ಯಾತ್, ಕೆಲವೊಮ್ಮೆ ವಕ್ರನಾಗಿ ಸಾಕ್ತಾನೆ. ಪ್ರಾಯಶಃ ಅನುಕೂಲೋ ಬ್ರಾಹ್ಮಣ ಕುಲಸ್ಯ, ತಿಳಿಯುವವರ ಬದುಕಿಗೆ ಇವನು ಬೆಳಕಾಗಿ ಇರ್ತಾನೆ. ಪ್ರತಿಯೊಂದು ರಾಶಿಯಲ್ಲೂ ಒಂದೊಂದು ವರ್ಷ ಇರ್ತಾನೆ ಅಂತ ಲೆಕ್ಕ. ಅವನ ಚಲನೆ 1 ವರ್ಷಕ್ಕೆ ಒಂದು ಕುಂಡಲ ಅಂದೇನಂತಾರೆ, ಮನೆಯನ್ನ ದಾಟುತ್ತಾನೆ. ಅದರಿಂದಾಗಿ ಶ್ರೀಕೃಷ್ಣ 12 ವರ್ಷದ ಯಾಗವನ್ನ ಒಂದೇ ದಿವಸದಲ್ಲಿ ಮುಗಿಸ್ತಾನೆ ಅಂತ ಒಂದು ಕಥೆ ಬರುತ್ತೆ. 12 ವರ್ಷದ ಮಹಾಯಾಗವನ್ನ ಒಂದೇ ದಿವಸದಲ್ಲಿ ಮುಗಿಸ್ತಾನೆ ಅಂತ. ಹೇಗೆ ಅಂತ ಕೇಳಿದ್ರೆ, ಇಡೀ ಗುರುವನ್ನ ಒಂದ್ಸರ್ತಿ ಒಂದು ಚಕ್ರ ಸುತ್ತಿಸ್ಬಿಡ್ತಾನಂತೆ. ಒಂದು ದಿನದಲ್ಲಿ ಗುರುವನ್ನ
12 ಮನೆಗೆ ಓಡಿಸ್ಕೊಂಡು ಬರ್ತಾನಂತೆ. ಓಡಿಸುದಂದ್ರೆ ತಿರುಗು ಅಂತ ಹೇಳ್ತಾನಂತೆ, ಬೇಗ ನೀನು ಒಂದ್ ಸರ್ತಿ ಒಂದ್ ಪ್ರದಕ್ಷಿಣೆ ಬರಬೇಕು ಬೇಗ ಅಂತ. ಹಾಗೆ ಒಂದು ಪ್ರದಕ್ಷಿಣೆ ಬಂದಾಗ 12 ವರ್ಷ ಮುಗಿದೋಗುತ್ತೆ ಕಾಲದ ಗತಿಯಲ್ಲಿ. ಆಗ ಅವನು 12 ವರ್ಷದ ಯಾಗ ಒಂದ್ ದಿವಸದಲ್ಲಿ ಮುಗಿಯುತ್ತೆ. ಅಂತಹ ಒಂದು ವಿಶಿಷ್ಟ ಪ್ರಕ್ರಿಯೆಯನ್ನ ಅಲ್ಲಿ ಅವನ ತಪಸ್ಸಿನ ವ್ಯವಹಾರವನ್ನು ಹೇಳುವಾಗ ಹೇಳ್ತಾರೆ. ಮುಂದೆ ಮತ್ತೊಬ್ಬ ಶನಿ ಅಂತ ಎಲ್ಲರೂ ಬೈಕೊಳ್ಳುವಂತದ್ದು. ಆದ್ರೆ ಅವನು ಶನೇ ದಿನಮಣೇಸ್ಸೂನೋ ಹೆನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇ ಭೀಷ್ಟಂ ಕುರುಮಾ ಕುರು ಸಂಕಟಂ ಅಂತ ಒಂದು ಪ್ರಾರ್ಥನೆ ಮಾಡ್ತಾರೆ. ಶನಿಶ್ಚ ಶಂಪ್ರಾಪಯತು ಅಂತ ಪ್ರಾರ್ಥನೆ. ಶಂ ಅಂದ್ರೆ ಆನಂದ. ಶನಿಯು ಆನಂದವನ್ನ ತಂದು ಕೊಡುತ್ತೆ ಹೊರತು ಅದು ಉಪದ್ರವ ಕೊಡ್ಲಿಕ್ಕಿರುವುದಲ್ಲ. ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ನಮ್ಗೆ ಉಪದ್ರವ ಕೊಡ್ತಾ ಇರುವುದು ಕೆಲಸ ನಂತೆ ಗ್ರಹಗಳಿಗೆ. ಯಾರಿಗೆ ಯಾವಾಗ ಉಪದ್ರವ ಕೊಡ್ಲಿ ಅಂತ ನಮ್ಮ ಈ ಧಾರಾವಾಹಿಯ ಕೆಂಗಣ್ಣಿನ ಹೆಂಗಳೆಯರ ದುಷ್ಟ ಚರಿತ್ರೆಯನ್ನೇ ಯಾವಾಗ್ಲೂ ಎತ್ತಿ ತೋರಿಸುವಂತ ದುರ್ಬುದ್ಧಿಯೇ ಇರುವುದು ಅವರಿಗೆ, ಬೇರೆ ಕೆಲಸ ಇಲ್ವ ಅವರಿಗೆ. ಇನ್ನು ತತ ಉಪರಿಷ್ಟಾತ್ ಯೋಜನ ಲಕ್ಷದ್ವಯಾತ್ ಪ್ರತೀಯಮಾನಃ ಶನೈಶ್ಚರಃ ಏಕೈಕಸ್ಮಿನ್ ರಾಶೌ 30 ಮಾಸಾನ್ 30 ಮಾಸಗಳ ಕಾಲ ಅಂದ್ರೆ 2.5 ವರ್ಷ ಒಂದೊಂದು ಮನೆಯಲ್ಲಿ ಉಳ್ಕೊಂಡು ಒಟ್ಟು ಅವನು ಪ್ರದಕ್ಷಿಣೆ ಬರುವಷ್ಟರಲ್ಲಿ 30 ವರ್ಷ ಕಳೆದೋಗುತ್ತೆ. ಅವನು ಇಡೀ ಒಂದು ಚಕ್ರ ಕಳೆಯುವಷ್ಟರಲ್ಲಿ 12 × 2.5 ಎಷ್ಟಾಯ್ತು? 30 ವರ್ಷ ಆಗುತ್ತೆ. ಹೀಗೆ ಸರ್ವಾನೇವ ಉಪವರಿಯೇತಿ. ಒಂದ್ಸರ್ತಿ ಅವನ ಜೀವನದಲ್ಲಿ 7.5 ಶನಿ ಅಂತ 30 ವರ್ಷಕ್ಕೊಮ್ಮೆ ಬರುತ್ತೆ. ಒಂದ್ಸಲ ತಪ್ಪಿಸ್ಕೊಂಡ್ರು ಮತ್ತೊಮ್ಮೆ ಬರುತ್ತೆ, ಮತ್ತೊಮ್ಮೆ ಸರ್ತಿ 90ನೇ ವರ್ಷಕ್ಕಾದ್ರೂ ಬಂದೇ ಬರುತ್ತೆ. ಆದ್ರಿಂದಾಗಿ 3 ಸರ್ತಿ ಸಾಮಾನ್ಯ ಮನುಷ್ಯನನ್ನ 7.5 ಅನ್ನೋದು ಸತಾಯಿಸ್ತಾನೆ ಇರುತ್ತೆ. ಅವನು ಸ್ವಲ್ಪ ನಿಧಾನ ನಡೆಯುವುದಾದ್ರಿಂದ ಅವನಿಗೆ ಮಂದ ಅಂತ ಹೆಸರು, ಸ್ಥಿರ ಅಂತ ಹೆಸರು. ಸ್ಥಿರ ಅಂದ್ರೆ ಹೋಗುವುದೇ ಕಾಣುವುದಿಲ್ಲ ಅವನು. ಯಾವಾಗಪ್ಪ ಹೋಗ್ತಾನೆ ಇವನು ಅಂತ ಕಷ್ಟ ಅನುಭವಿಸೋರಿಗೆ ಕಾಲ ಹೋಗುವುದೇ ಇಲ್ಲ. ಎಷ್ಟೊತ್ತಾಯ್ತಪ್ಪ ಇನ್ನೂ ಬಸ್ ಬರ್ಲಿಲ್ಲ ಅಂತ ಬೇಜಾರಲ್ಲಿ ನಿಂತವನಿಗೆ 5 ನಿಮಿಷ 1 ಗಂಟೆ ತರ ಕಾಡ್ತಾ ಇರುತ್ತೆ. ಹಾಗೆ 30 ವರ್ಷಗಳಲ್ಲಿ ಎಲ್ಲ ರಾಶಿಯನ್ನ ದಾಟಿ ಹೋಗ್ತಾನೆ. ಏಕಾದಶಾದಿಗಳಲ್ಲಿ ಇದ್ದಾಗ ಶುಭ ಸ್ಥಾನ, ಅಲ್ಲಿ ಇಲ್ಲ ಅಂದ್ರೆ ಅವನು ಸ್ವಲ್ಪ ಅಶಾಂತಿ ಸೂಚಕ ಮತ್ತೆ ಕೊಡುದಲ್ಲ, ಅವನಿಗೆ ಬೇರೆ ಕೆಲಸ ಇಲ್ವಾ? ಸಪ್ತರ್ಷಿ ಮಂಡಲ ತತ ಉತ್ತರಸ್ಮಾತ್ ಋಷಯಃ 11 ಲಕ್ಷ ಯೋಜನಾಂತರಃ ಉಪಲಭ್ಯಂತೆ ಏತೆ ಲೋಕಾನ್ ಸಮನುಭಾವಯಂತೋ ಭಗವತೋ ವಿಷ್ಣೋರ್ಯತ್ ಪರಮಂ ಪದಂ ಪ್ರದಕ್ಷಿಣದೋ ಉಪಕ್ರಮಂತಿ. ಶನೈಶ್ಚರಣ ಮೇಲ್ಭಾಗದಲ್ಲಿ 11 ಲಕ್ಷ ಯೋಜನದಷ್ಟು ಎತ್ತರದಲ್ಲಿ ಸಪ್ತರ್ಷಿ ಮಂಡಲ ಇದೆ. ಋಷಿಗಳು ಲೋಕಕ್ಕಾಗಿ ಅನುಗ್ರಹ ಮಾಡುತ್ತಾ ಶಿಂಶುಮಾರನ ಸ್ಥಾನಕ್ಕೆ ಪ್ರದಕ್ಷಿಣಾಕಾರವಾಗಿ ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಅದರ ಮೇಲೆ ಮತ್ತೆ ಧ್ರುವಲೋಕ. ಅಥ ತಸ್ಮಾತ್ ಪರತಸ್ತ್ರಯೋದಶ ಲಕ್ಷೋ ಯೋಜನಾಂತರತಃ ಯತ್ತದ್ವಿಷ್ಣೋ ಪರಮಂ ಪದಂ ಅಭಿವದಂತಿ ಯತ್ರ ಮಹಾಭಾಗವತೋ ಧ್ರುವ ಉತ್ಥಾನಪಾದಿಃ ಅಗ್ನಿನಾ ಇಂದ್ರೇಣ ಪ್ರಜಾಪತಿನಾ ಕಾಶ್ಯಪೇನ ಧರ್ಮೇಣ ಚ ಸಮಕಾಲಯದ್ಭಿಃ ಯುಗ್ಭಿಃ ಸಬಹುಮಾನಂ ದಕ್ಷಿಣತಃ ಕ್ರಿಯಮಾಣಂ ಇದಾನೀಮಪಿ ಕಲ್ಪಜೀವಿನಾಂ ಆಜೀವ್ಯ ಉಪಾಸ್ತೆ ತಸ್ಯ ಆನುಭಾವ ಉಪವರ್ಣಿತಃ. ಸಪ್ತರ್ಷಿ ಮಂಡಲದ ಮೇಲ್ಭಾಗದ ಮತ್ತೆ 13 ಲಕ್ಷ ಯೋಜನದಷ್ಟು ಎತ್ತರದ ಜಾಗದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮನ ಅತ್ಯಂತ ಉತ್ತಮವಾದ ಸ್ಥಾನವೆನಿಸಿದ ಧ್ರುವಲೋಕ ಇದೆ. ಪಾದನ ಮಗನಾದ ಈ ಧ್ರುವರಾಜ ಪರಮ ಭಗವದ್ಭಕ್ತನಾಗಿ ನಾರಾಯಣನನ್ನು ನಿರಂತರ ಉಪಾಸನೆ ಮಾಡುತ್ತಾ ಇರ್ತಾನೆ. ಅವನಷ್ಟೇ ಕಾಲ ವಾಸ ಮಾಡುವ ಅಗ್ನಿ, ಇಂದ್ರ, ಪ್ರಜಾಪತಿ, ಕಶ್ಯಪ, ಧರ್ಮ ಅನ್ನುವ ಎಲ್ಲ ಈ ನಕ್ಷತ್ರದ ದೇವತೆಗಳು ಕೂಡ ಅವರು ಕೂಡ ನಕ್ಷತ್ರಕ್ಕೆ ಅಭಿಮಾನಿ ದೇವತೆಗಳಾಗಿ ಕೆಲಸ ಮಾಡ್ತಾರೆ. ಧ್ರುವನಿಗೆ ಪ್ರದಕ್ಷಿಣೆ ಬರ್ತಾ ಇರ್ತಾರೆ. ಆದ್ದರಿಂದ ಇವತ್ತಿಗೂ ಕೂಡ ಕಲ್ಪಾಯುಷಿಗಳಾದ ಮಹರ್ಲೋಕದಲ್ಲಿ ವಾಸ ಮಾಡುವಂಥವರು ಧ್ರುವನ ತತ್ವೋಪದೇಶದಿಂದ ಉಪಕಾರ ಪಡೀತಾ ಇದ್ದಾರೆ. ಅವರಿಗೆಲ್ಲ ಉಪದೇಶ ಮಾಡ್ತಾನೆ. ಅವನ ಚರಿತ್ರೆಯನ್ನ ಹಿಂದೆ ನಾವು ಚತುರ್ಥ ಸ್ಕಂದದಲ್ಲಿ ಕೇಳಿ
ಬಿಟ್ಟಿದ್ದೇವೆ. ಹಿ ಸರ್ವೇಷಾಂ ಜ್ಯೋತಿರ್ಗಣಾನಾಂ ನಕ್ಷತ್ರಾದೀನಾಂ ಅನಿಮಿಷೇಣ ಅವ್ಯಕ್ತರಂ ಹಸಾ ಭಗವತಾ ಕಾಲೇನ ಬಂಭ್ರಮ್ಯಮಾಣಾನಾಂ ಸ್ಥಾಣುರಿವಾವಷ್ಟಂಬ ಈಶ್ವರೇಣ ವಿಹಿತಃ ಶಶ್ವತವಭಾಸತೆ ಯಥಾ ಮೇಢೀಸ್ತಂಭ ಆಕ್ರಮಣ ಪಶವಃ ಸಂಯೋಜಿತಾಸ್ತ್ರಿಭಿಃ ಸವನೈಃ ಯಥಾ ಸ್ಥಾನಂ ಮಂಡಲಾನಿ ಚರಂತಿ. ಧ್ರುವನ ಅಸಾಧಾರಣ ಮಹಿಮೆಯನ್ನು ಹೇಳ್ತಾ ಕಾಣ್ಲಿಕ್ಕೆ ಸಿಗದ ಅವ್ಯಕ್ತ ಸಾಮರ್ಥ್ಯದಿಂದ ಕೂಡಿದ ಭಗವಂತನ ಕಾಲನಾಮಕ ರೂಪವನ್ನ ನಿರಂತರ ಹೃದಯದ ಒಳಗಿನಿಂದ ಧ್ರುವ ಚಿಂತಿಸ್ತಾನೆ ಇರ್ತಾನೆ. ಅವನು ಕಣ್ಣು ಮುಚ್ಚದೆ ಇಡೀ ಗ್ರಹ ನಕ್ಷತ್ರಾದಿ ಜ್ಯೋತಿರ್ಗಣಗಳನ್ನ ಅಂತರಿಕ್ಷದಲ್ಲಿ ಸುತ್ತುವ ಹಾಗೆ ಅವನ ಕಣ್ಣಲ್ಲಾಡಿಸಿದ ಹಾಗೆ ಉಳಿದದ್ದೆಲ್ಲ ಅಲ್ಲಾಡ್ತಾ ಇರುತ್ತೆ. ಅವನ ಕಣ್ಣಿನ ಆಣೆಗೆ ಆಜ್ಞೆಗೆ ಎಲ್ಲವೂ ತಿರುಗ್ತಾ ಇರುತ್ತೆ. ಅವನ ಕಣ್ಣು ಹೀಗೆ ತಿರುಗಿಸಿದ್ರೆ ಭೂಮಿಯು ಹೀಗೆ ತಿರುಗುತ್ತೆ. ಅವನ ಅಕಸ್ಮಾತ್ ಹಿಂಗೆ ಉಲ್ಟಾ ತಿರುಗಿಬಿಟ್ಟ ನಾವೆಲ್ಲ ತಲೆ ತಿರುಗ್ಲಿಕ್ಕೆ ಶುರುವಾಗುತ್ತೆ ನಮ್ಗೆ. ಅವನು ಒಂದು ಮಧ್ಯದ ಆಧಾರ ಸ್ತಂಭ ಅನ್ನುವ ಹಾಗೆ ಧ್ರುವವನ್ನು ಒಂದು ಕಡೆ ಗಟ್ಟಿಗೊಳಿಸಿದ. ಧ್ರುವ ಅಂದ್ರೆ ಸ್ಥಿರ ಅಂತ ಅರ್ಥ. ಧ್ರುವನನ್ನ ಸ್ಥಿರೀಕರಣ ಮಾಡಿ ಉಳಿದ ಎಲ್ಲ ನಕ್ಷತ್ರ ಮಂಡಲಗಳನ್ನ ಅದರ ಪ್ರದಕ್ಷಿಣಾಕಾರದಲ್ಲಿ ಸುತ್ತುವಂತೆ ಮಾಡ್ತಾನೆ. ಆದ್ದರಿಂದ ಈ ಮೇಟಿ ಕಂಬ ಅಂತನ್ನುವಂಥದ್ದು ಧ್ರುವ. ಈ ಧಾನ್ಯವನ್ನು ತೊಳೆಯುವ ಪಶುವಿನ ಹಾಗೆ ಗಾಣ. ಅದು ಉಳಿದ ನಕ್ಷತ್ರಗಳು, ಉಳಿದ ಗ್ರಹ ತಾರೆಗಳು, ಉಳಿದದ್ದೆಲ್ಲ ಗಾಣಕ್ಕೆ ಸುತ್ತು ಬರ್ತಾ ಇರ್ತವೆ ಬುರ್ರ ಅಂತ. ಅದಕ್ಕೇನಂದ್ರೆ ಸುತ್ತುದು ಒಂದೇ ಕೆಲಸ. ಉಳಿದದ್ದೆಲ್ಲ ದೇವ್ರು ಹೇಳ್ತಾ ಇರ್ತಾನೆ, ಅದು ಅದರ ಪಾಡಿಗೆ ಆಗ್ತಾ ಇರುತ್ತೆ. ಧ್ರುವ ನಕ್ಷತ್ರ ಕೂಡ ವಾಯುಪಾಶದಿಂದ ಬದ್ಧವಾಗಿ ಒಂದು ಕಡೆ ಗಟ್ಟಿ ನೆಲೆಸಿದೆ. ಅದಕ್ಕೂ ಸ್ವತಂತ್ರವಾಗಿ ತಾನು ನಿಲ್ಲಿಕ್ಕಾಗಲ್ಲ, ನಿಲ್ಲಿಸ್ಲಿಕ್ಕೆ ಮತ್ತೆ ವಾಯು ಬೇಕು. ಹಾಗಾಗಿ ಎಲ್ಲವೂ ಕೂಡ ತಮ್ಮ ವೇಗವನ್ನ ಬದಲಿಸದೆ, ಅಂದ್ರೆ ಉತ್ತಮ ಯಾವುದು ಮಧ್ಯಮ ಶೀಘ್ರ ಮಂದ ಅನ್ನುವ ಗತಿ ಅಲ್ಲದೆ ಬೇರೆ ತರ, ನಂಗೆ ಇವತ್ತು ಮನಸ್ಸಿಲ್ಲ, ಇವತ್ತು ಹಂಪು ಬಂತು, ಲೇಟ್ ಆಯ್ತು, ಮಧ್ಯದಲ್ಲಿ ಗಾಡಿ ಕೆಟ್ಟೋಯ್ತು ಅಂತ ಯಾರೂ ಯಾವ ಕಾರಣವನ್ನು ಕೊಟ್ಟು ತಮ್ಮ ಕಾಲದ ಗಣನೆಯ ಲೆಕ್ಕಾಚಾರಕ್ಕೆ ಒಂದು ಕ್ಷಣ ಕಾಲವೂ ಕೂಡ ತಡ ಮಾಡುವುದಿಲ್ಲ. ಇಡೀ ಜಗತ್ತಿನ ಕಾಲಮಾನ ಅಕ್ಯುರೇಟ್ ಆಗಿ ಶಿಸ್ತಿನಿಂದ ನಡೆಯುತ್ತೆ. ಅದು ಭಗವಂತನ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಭಗವಂತನ ಮೇಲಿನ ಅತ್ಯಂತ ಭಕ್ತಿಯಿಂದ ಎಲ್ಲ ಗ್ರಹಗೋಲಗಳು ಕಾಲವನ್ನ ಕ್ಷಣವೂ ತಪ್ಪದಂತೆ ಮುಂದೆ ಓಡ್ತಾ ಇರುತ್ತೆ. ಏವಂ ಭಗಣಾಗ್ರಹಾದಯ ಏತಸ್ಮಿನ್ನಂತರ್ ಬಹಿರ್ಲೋಕಯೋಗೇನ ಕಾಲಚಕ್ರ ಆಯೋಜಿತ ಧ್ರುವಮೇವ ಆಲಂಬ್ಯ ವಾಯುನ ಉದೀರ್ಯಮಾಣ ಆಕಲ್ಪಾಂತಂ ಪರಿತಃ ಕ್ರಮಂತಿ. ನಕ್ಷತ್ರಗಳು, ಗ್ರಹಗಳು ಈ ಸೂರ್ಯನ ರಥಕ್ಕೆ ಧಾನ್ಯದ ತೆನೆಯನ್ನು ತೊಳೆಯುವ ಹಾಗೆ ಪಶುಗಳಂತೆ ಒಂದೇ ಕಕ್ಷೆಯಲ್ಲಿ ಎಲ್ಲ ಸುತ್ತು ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಸೂರ್ಯನ ರಥಕ್ಕೆ ಉಳಿದದ್ದೆಲ್ಲ ಪ್ರದಕ್ಷಿಣೆ ಹಾಕತ್ತೆ ಅನ್ನೋ ಮಾತು ಇಲ್ವಂತು. ಭಗಣಾಹ ಗ್ರಹಾದಯ ಏತಸ್ಮಿನ್ ಬಹಿರ್ಯೋಗೇನ ಕಾಲಚಕ್ರ ಆಯೋಜಿತಾ ಧ್ರುವಂ ಆಲಂಬ್ಯ. ಧ್ರುವನನ್ನ ಅವಲಂಬಿಸಿದೆ, ಉಳಿದದ್ದೆಲ್ಲ ಸೂರ್ಯನನ್ನು ಅವಲಂಬಿಸಿದೆ, ಆ ಸೂರ್ಯ ಧ್ರುವನನ್ನು ಅವಲಂಬಿಸಿದೆ ಅನ್ನೋದನ್ನು ಹೇಳುತ್ತಿದ್ದಾರೆ. ವಾಯುಪಾಶದಿಂದ ಬದ್ಧವಾಗಿ ಧ್ರುವ ನಕ್ಷತ್ರವನ್ನೇ ಆಧಾರವಾಗಿಟ್ಟುಕೊಂಡು ಅತಿವಾಹಿಕವಾದಂತಹ ವಾಯುವಿಗೆ ಹೆಸರು ಅತಿವಾಹಕ. ಅಲ್ಲಿ ಅಂದ್ರೆ ಎಲ್ಲವನ್ನು ವಹನ ಮಾಡುವ ಹೊರುವ ಶಕ್ತಿ ಅವನಿಗಿದೆ. ಅದು ಕಲ್ಪಾಂತದ ತನಕವೂ ಕೂಡ ಬ್ಯಾಟ್ರಿ ಚಾರ್ಜ್ ಹೋಗುದು, ಮಧ್ಯದಲ್ಲಿ ಬ್ಯಾಟ್ರಿ ಡಮಾರ್ ಆಗುದು ಇಲ್ಲ. ಎಲ್ಲ ಕಾಲದ ಕಾರ್ಯಗಳನ್ನು ಕೂಡ ಅಲ್ಲಿಗೆ ಕರೆಂಟ್ ಹೋದ್ರೂ ಕೂಡ ತಕ್ಷಣ ಏನದು UPS ಕೆಲಸ ಮಾಡುತ್ತೆ, ಹಾಳಾಗ್ಲಿಕ್ಕೆ ಅವಕಾಶವೇ ಇಲ್ಲ. ಒಂದಲ್ಲ ಒಂದು ತತ್ವದ ಮೂಲಕ ಆ ಕಾರ್ಯಭಾರ ಮುಂದಕ್ಕೆ ಒರಿಯುತ್ತೆ. ಹೀಗೆ ಆಕಾಶದಲ್ಲಿ ಮೋಡಗಳು, ಅನೇಕ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳೆಲ್ಲ ಕೆಳಕ್ಕೆ ಬೀಳದೆ ಗಾಳಿಯ ಅಧೀನವಾಗಿ ಆರಾಮವಾಗಿ ತೇಲಿಕೊಂಡು ಹೋಗುವುದಕ್ಕೂ ಕೂಡ ಇದೇ ವಾಯುಪಾಶ ಕಾರಣ. ಇದೇ ಟೆಕ್ನಾಲಜಿ ಅನ್ನೋದು ಕೆಲಸ ಮಾಡುತ್ತೆ ಒಳಗಿನಿಂದ. ಅವೆಲ್ಲ ಪ್ರಾಣಿಗಳ ಶರೀರದಲ್ಲಿ ಗಾಳಿ ತುಂಬಾ ತುಂಬಿಕೊಂಡಿರುವುದು ಒಂದಾಗಿರ್ಬೋದು, ಅಥವಾ ಅದು ಹಗುರವಾಗಿರುವುದರಿಂದ ಗಾಳಿಯಲ್ಲಿ ತೇಲುತ್ತೆ. ಕೋಳಿ, ನವಿಲು ಯಾಕೆ ಅಷ್ಟು ಎತ್ತರಕ್ಕೆ ಹಾರಲ್ಲ ಬಹಳ ಹೊತ್ತು? ಅಂದ್ರೆ ಅವುಗಳ ದೇಹದ ಮಾಂಸದ ಭಾರ ಜಾಸ್ತಿ, ಅದಕ್ಕೆ ತಕ್ಕಷ್ಟು ಶಕ್ತಿಯನ್ನು ಮೇಲಕ್ಕೆ ಕೊಡಬೇಕಾಗುತ್ತೆ. ಅಷ್ಟು ರೆಕ್ಕೆ ಅವುಗಳಿಗಿಲ್ಲ, ಅಷ್ಟು ದೇಹದ ತಾಕತ್ತನ್ನು ಹೊಂದುವ ಶಕ್ತಿ ಅವುಗಳಿಗಿಲ್ಲ. ಉಳಿದ ಪ್ರಾಣಿಗಳೆಲ್ಲ ಹಾಗಲ್ಲ. ಆಕಾಶಕಾಯಗಳಲ್ಲಿ, ಯಾವುದು ಗಿಡುಗ ಇತ್ಯಾದಿಗಳಲ್ಲಿ ದೊಡ್ಡ ಶರೀರ ಇದ್ರೂ ರೆಕ್ಕೆ ಅದಕ್ಕಿಂತ ದೊಡ್ಡದಿರುತ್ತೆ.
ಹಾಗಾಗಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವುಗಳಿಗೆ ಶಕ್ತಿ ಬರುತ್ತೆ. ಹಾಗಾಗಿ ಈ ಈ ರೀತಿ ಶಿಂಶುಮಾರನ ಕಥೆ ಅಂದ್ರೆ ಮೂರ್ತಿಯ ಚಿಂತನೆಯನ್ನು ಕೊಡ್ತಾ ಕೇಚನೈತಜ್ಯೋತಿರ್ನೀಕಂ ಶಿಂಶುಮಾರ ಸಂಸ್ಥಾನಸ್ಯ ಭಗವತೋ ವಾಸುದೇವಸ್ಯ ಯೋಗಧಾರಣ ಅನುವರ್ಣಯಂತಿ. ಜ್ಞಾನಿಗಳು ಹೀಗೆ ಹೇಳ್ತಾರೆ, ಚೇಳಿನ ಆಕಾರದಲ್ಲಿ ಭಗವಾನ್ ವಾಸುದೇವನೇ ಶಿಂಶುಮಾರ ಮೂರ್ತಿಯಾಗಿ ಇದ್ದಾನೆ. ಸ್ವತಃ ಭಗವಂತನದ್ದೇ ರೂಪ, ಚೇಳಿನ ರೂಪ, ಅದಕ್ಕೆ ಶಿಂಶುಮಾರ ಅಂತ ಹೆಸರು. ಅದನ್ನು ಶಿಶುಮಾರ ಅಂತನೂ ಕರೀತಾರೆ, ಶಿಂಶುಮಾರ ಅಂತನೂ ಕರೀತಾರೆ. ಎರಡೂ ಹೆಸರು ಅದಕ್ಕೆ ಸಹಜವಾದದ್ದು. ಹೀಗೆ ಆ ತನ್ನ ಅವಯವಗಳಲ್ಲಿ ಇಡೀ ಜ್ಯೋತಿರ್ಮಂಡಲಗಳನ್ನ, ಅದಕ್ಕೆ ಕಾಲುಗಳು 8 ಇದ್ದು, ಕೊಂಡಿಗಳು 2 ಇದ್ದು, ಹಿಂದೊಂದು ಬಾಲ ಇದ್ದು, ಎಲ್ಲದರ ತುದಿಯಲ್ಲಿ ಇಡೀ ಜ್ಯೋತಿರ್ಗಣಗಳ ಬೇರೆ ಬೇರೆ ಸ್ಥಳಗಳೆಲ್ಲ ಅದು ಟಿಂಗ್ 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 ಅಂತ ಅಲ್ಲಲ್ಲಿ ಎಲ್ಲ ಹೊಳಿಲಿಕ್ಕೆ ನಕ್ಷತ್ರಗಳಿರುವ ಹಾಗೆ ಆಗಾಗ ಅದನ್ನು ಚಂದ ನೋಡುವಾಗ ಹೊಳಿತಾ ಇರುತ್ತೆ ಅದರ ಸುತ್ತ ಶರೀರದ ಮೇಲೆ. ಅದಕ್ಕೇನೋ ಮನೆ ಈ ಹೊಸ ಮನೆಗೆ ಅಲಂಕಾರ ಮಾಡಿದ ಬಲ್ಬುಗಳ ಹಾಗೆ ಅದರ ಮೈ ತುಂಬಾ ನಕ್ಷತ್ರಗಳು ಬಲ್ಬಿನ ಹಾಗೆ ಹೊಳಿತಾ ಇರುತ್ತೆ. ಯಸ್ಯ ಪುಚ್ಛಾಗ್ರೇ ಅವಾಕ್ಷಿರಸಃ ಕುಂಡಲೀಭೂತ ದೇಹಸ್ಯ ಧ್ರುವ ಉಪಕಲ್ಪಿತಸ್ತಸ್ಯ ಲಾಂಗೂಲೆ ಪ್ರಜಾಪತಿರಗ್ನಿರಿಂದ್ರೋ ಧರ್ಮ ಇತಿ. ಶಿಂಶುಮಾರ ಮೂರ್ತಿ ತನ್ನ ಶರೀರವನ್ನ ಅಗಲವಾಗಿ ವಿಸ್ತಾರವಾಗಿ ಮಾಡಿಕೊಂಡು ತಲೆಯನ್ನ ಕೆಳಗೆ ಮಾಡಿ ಇಟ್ಟುಕೊಂಡಿದ್ದಾನೆ. ಉಳಿದದ್ದೆಲ್ಲ ಗುಂಡಗಿರುತ್ತೆ. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರವನ್ನು ಹೊತ್ತಿದ್ದಾನೆ. ಆ ಬಾಲದಲ್ಲಿ ಪ್ರಜಾಪತಿ, ಅಗ್ನಿ, ಇಂದ್ರ, ಧರ್ಮ ಇವರು ನಕ್ಷತ್ರದ ದೇವತೆಗಳು ಕೂಡ ಆ ಬಾಲದ ತುದಿಯಲ್ಲೇ ಧ್ರುವನ ಪರಿಸರದಲ್ಲಿ ನೆಲೆಸಿದ್ದಾರೆ. ಪುಚ್ಛಮೂಲೆ ಧಾತಾ ವಿಧಾತ ಕಟ್ಯಾಂ ಸಪ್ತರ್ಷಯಃ ತಸ್ಯ ದಕ್ಷಿಣಾವರ್ತ ಕುಂಡಲೀಭೂತ ಶರೀರಸ್ಯ ಯಾನಿ ಉದಗಯನಾನಿ ದಕ್ಷಿಣ ಪಾರ್ಶ್ವೇ ನಕ್ಷತ್ರಾಣಿ ಉಪಕಲ್ಪಯಂತಿ. ದಕ್ಷಿಣಾಯನಾನಿ ತು ಸವ್ಯೇ ಯಥಾ ಶಿಂಶುಮಾರಸ್ಯ ಕುಂಡಲ ಭೋಗ ಸನ್ನಿವೇಶಸ್ಯ ಪಾರ್ಶ್ವಯೋಃ ಉಭಯೋಃ ಅಪ್ಯವಯವಾಃ ಸಮಸಂಖ್ಯಾ ಭವಂತಿ. ಬಾಲದ ಬುಡದಲ್ಲಿ ಧಾತೃ ವಿಧಾತೃ ಅನ್ನೋ 2 ನಕ್ಷತ್ರಗಳಿವೆ. ಆ ಬಾಲದ ಮಧ್ಯದಲ್ಲಿ ಸಪ್ತರ್ಷಿ ಮಂಡಲ ಇದೆ. ಬಲಕ್ಕೆ ತಿರುಗಿದ ದುಂಡಗಾದ ಶರೀರದ ಬಲಭಾಗದಲ್ಲಿ ಸೂರ್ಯನ ಉತ್ತರಾಯಣಕ್ಕೆ ಸಾಗಲಿಕ್ಕೆ ಬೇಕಾದಂತಹ ಮಾರ್ಗದಲ್ಲಿ ಅಭಿಜಿತ್ ಮೊದಲಾದ ನಕ್ಷತ್ರಗಳು ಪುನರ್ವಸುವಿನ ತನಕದ 14 ನಕ್ಷತ್ರಗಳಿವೆ. ಎಡಭಾಗದಲ್ಲಿ ದಕ್ಷಿಣಾಯದ ಮಾರ್ಗ ಇದ್ದು ಪುಷ್ಯದಿಂದ ಹಿಡಿದು ಉತ್ತರಾಷಾಢದ ನಕ್ಷತ್ರ, ನಾವು ಹಿಂದೆ ನೋಡಿದ್ವಿ, ಉತ್ತರಾಷಾಢ ಮತ್ತು ಶ್ರವಣದ ಮಧ್ಯದ ಭಾಗ ಅಭಿಜಿತ್ ಅಂತ. ಆ 14 ನಕ್ಷತ್ರಗಳು ಎಡಭಾಗಕ್ಕಿದೆ. ಹೀಗೆ ತನ್ನ ಶರೀರವನ್ನ ಮುರುಟಿ ಅಂದ್ರೆ ಬೆಂಡ್ ಮಾಡಿ ಗುಂಡಕ್ಕೆ ಮಾಡಿಕೊಂಡು ಇಡೀ ಚೇಳಿನ ಮೈಯ ಸುತ್ತ 2 ಪಾರ್ಶ್ವಗಳಲ್ಲಿ ಅದರದ್ದೇ ಅವಯವಗಳು ಅನ್ನುವ ಹಾಗೆ ಸಮಸಂಖ್ಯೆಯಲ್ಲಿ ಈ ನಕ್ಷತ್ರಗಳು 14 ಬಲಭಾಗದಲ್ಲಿ 14 ಎಡಭಾಗದಲ್ಲಿ ತುಂಬಿದೆ. ಹಾಗೆ ಪೃಷ್ಠೆ ತ್ವಜವೀಥೆ ವೀಥೀಗ ಆಕಾಶ ಗಂಗಾಚೋದರತಃ ಪುನರ್ವಸು ಸುಪುಷ್ಯೌ ದಕ್ಷಿಣ ವಾಮಯೋಃ ಶ್ರೋಣ್ಯೋಃ ಆರ್ದ್ರ ಆಶ್ಲೇಷಾ ಚ ದಕ್ಷಿಣ ವಾಮಯೋಃ ಪಾದಯೋಃ ಅಭಿಜಿತ್ ಉತ್ತರಾಷಾಢೆ ದಕ್ಷಿಣ ವಾಮಯೋಃ ನಾಸಿಕಯೋಃ ಅಂತಹ ಸಂಖ್ಯಂ ಶ್ರವಣ ಪೂರ್ವಾಷಾಢೆ ದಕ್ಷಿಣ ವಾಮಯೋಃ ಲೋಚನಯೋಃ ಧನಿಷ್ಠಾ ಮೂಲಂ ದಕ್ಷಿಣ ವಾಮಯೋಃ ಕರ್ಣಯೋಃ ಮಖಾದೀನಿ 8 ನಕ್ಷತ್ರಾಣಿ ದಕ್ಷಿಣಾಯನಾನಿ ವಾಮಪಾರ್ಶ್ವಪಂಕ್ತಿಷು ಯುಂಜೀತ ತಥೈವ ಮೃಗಶೀರ್ಷಾನಿ ಉದಗಯನಾನಿ ದಕ್ಷಿಣ ಪಾರ್ಶ್ವೇಷು ಪ್ರಾತಿಲೋಮ್ಯೇನ ಯುಂಜೀತ. ಪೆನ್ನಿನಲ್ಲಿ ಅದಕ್ಕೊಂದು ಉದ್ದದ ಗೆರೆ ಇದೆ, ಅದನ್ನ ಅಜವೀಥಿ ಅಂತ ಕರೀತಾರೆ, ದಾರಿ ತರ. ಆ ದಾರಿಯಲ್ಲಿ ಅದು ನಕ್ಷತ್ರಗಳೆಲ್ಲ ಸಾಗುವ ಒಂದು ಕಕ್ಷೆ ಅಂತ ಹೇಳಬಹುದು. ಹೊಟ್ಟೆಯ ಮೇಲ್ಭಾಗದಲ್ಲಿ ಆಕಾಶ ಗಂಗೆ ಇದೆ, ಅಲ್ಲಿ ಹರಿತಾ ಇರುತ್ತೆ ಆಕಾಶ ಗಂಗೆ. ಪುನರ್ವಸು ಅಂತ ಪುಷ್ಯ ಒಂದು ಪುನರ್ವಸು ಬಲಭಾಗ, ಪುಷ್ಯ ಎಡಭಾಗದ ತೊಡೆಗಳ ಜಾಗದಲ್ಲಿ ನೆಲೆಸಿದೆ. ಈ ಶಿಂಶುಮಾರನ ಬಲಭಾಗ ಮತ್ತು ಎಡಭಾಗದ ತೊಡೆಗಳಲ್ಲಿ ಬಲದಲ್ಲಿ ಪುನರ್ವಸು, ಎಡದಲ್ಲಿ ಪುಷ್ಯ. ಹಾಗೆ ಆಶ್ಲೇಷ ಮತ್ತು ಆರ್ದ್ರ ಅನ್ನೋದು ಬಲಭಾಗದಲ್ಲಿ, ಎಡಭಾಗದಲ್ಲಿ ಆಶ್ಲೇಷ ಅದರ ಕಾಲಿನ ತುದಿಯಲ್ಲಿದೆ. ಕಾಲಿನ ತುದಿಯಲ್ಲಿ ಬಲದಲ್ಲಿ ಆರ್ದ್ರ, ಬಲದಲ್ಲಿ ಆಶ್ಲೇಷ. ಉಲ್ಟೆ ಹೇಳಿದೆ, ಬಲದಲ್ಲಿ ಆರ್ದ್ರ, ಎಡದಲ್ಲಿ ಆಶ್ಲೇಷ. ಆಮೇಲೆ ಅಭಿಜಿತ್ ಮತ್ತು ಉತ್ತರಾಷಾಢ, ಬಲಮೂಗಿನಲ್ಲಿ ಅಭಿಜಿತ್, ಎಡಮೂಗಿನಲ್ಲಿ ಉತ್ತರಾಷಾಢ. ಹೀಗೆ ಕ್ರಮವಾಗಿ ಒಂದರ ಪಕ್ಕದಲ್ಲಿ ಮತ್ತೊಂದು ಹೀಗೆ ಆವರಿಸ್ತಾ ಹೋಗುತ್ತೆ. ಶ್ರವಣ ಅನ್ನೋದು ಬಲಗಣ್ಣು, ಪೂರ್ವಾಷಾಢ ಅನ್ನೋದು ಎಡಗಣ್ಣು. ಹಾಗೆ ಧನಿಷ್ಠ ಅನ್ನೋದು ಬಲಗಣ್ಣು,
ಬಲಕಿವಿ, ಮೂಲ ಅನ್ನೋದು ಎಡಕಿವಿ, ಮಘ ಮುಂತಾದ 8 ನಕ್ಷತ್ರಗಳು ಅದು ಎಡಭಾಗದ ಪ್ರದೇಶದಲ್ಲಿ ಸೇರ್ಕೊಂಡಿದೆ. ಮೃಗಶೀರ್ಷ ಅಲ್ಲಿಂದ ಆರ್ದ್ರಾದಿಂದ ಹಿಡಿದು ಪೂರ್ವಾಭಾದ್ರದ ತನಕದ 8 ನಕ್ಷತ್ರಗಳು ಅದು ಬಲಭಾಗವನ್ನ ಆಶ್ರಯಿಸಿಕೊಂಡಿದೆ ಅಂತ ಇಡೀ ಶಿಂಶುಮಾರನ ಶರೀರದಲ್ಲಿ 27 ನಕ್ಷತ್ರಗಳು ಅಭಿಜಿತ್ನೊಂದಿಗೆ ಕೂಡಿಕೊಂಡು ತುಂಬಾ ಅದ್ಭುತವಾದ ಒಂದು ಸೆಂಟಿಪೀಡ ಏನದು ನಕ್ಷತ್ರ ಮೈಯಲ್ಲೆಲ್ಲ ಬಣ್ಣ ಬಣ್ಣವನ್ನ ಚೆಲ್ಲುವ. ನೀವು ಈ ಸಮುದ್ರದ ಆಳಕ್ಕೆ ಹೋದ್ರೆ ಅದರ ಮೈಯಲ್ಲೇ ಬೆಳಕು ಬರ್ತಾ ಇರುತ್ತೆ, ಅದಕ್ಕೆ ಹೊರ ಸೂರ್ಯನ ಬೆಳಕು ಸಿಗುದಿಲ್ಲ. ಅಲ್ಲೇ ಅದರ ಮೈಯಲ್ಲೇ ಏನೋ ಒಂದು ಗಂಧಕದ ವ್ಯವಸ್ಥೆಯನ್ನೇನೋ ಮಾಡಿ ದೇವರು ಅದರ ಬೆಳಕು ಕೊಡುತ್ತೆ. ನೀವು ಮಿಂಚು ಹುಳ ನೋಡಿದ್ರೆ ಆ ಮಿಂಚು ಹುಳದ ಬೆನ್ನಿನಲ್ಲಿ ಒಂದು ಲೈಟ್ ಬರ್ತಾ ಇರುತ್ತೆ. ಅದಕ್ಕೆ ಯಾರು ಪೆಟ್ರೋಲ್ ಹಾಕುದು, ಯಾರು ಕರೆಂಟ್ ಕೊಡುದು? ದೇವರೇ ಅದಕ್ಕೆ ಬೇಕಿರುವ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಹಾಗೆ ಇಡೀ ಇದರ ಶರೀರದಲ್ಲಿ ಈ ನಕ್ಷತ್ರಗಳು ವಾಸವಾಗಿರುವುದರಿಂದ ಮೈಯೆಲ್ಲ ಚಂದ ಅಲಂಕಾರಕ್ಕಾಗಿ ಲೈಟ್ ಹಾಕಿಕೊಂಡು ಜಿಗಿ ಜಿಗಿ ಅಂತ ತಿರುಗುವ ಹಾಗೆ ಕಾಣ್ತಾ ಇರುತ್ತೆ ಎಲ್ಲ ಕಡೆಯಲ್ಲಿ. ಹೀಗೆ ಶತಭಿಷ ಜ್ಯೇಷ್ಠ ಈ 2 ನಕ್ಷತ್ರಗಳು ಬಲ ಮತ್ತು ಎಡ ಹೆಗಲುಗಳಲ್ಲಿ ಎಡದಲ್ಲಿ ಜ್ಯೇಷ್ಠ, ಬಲದಲ್ಲಿ ಶತಭಿಷ ಕೂತಿದೆ. ಮೇಲಿನ ದವಡೆಯಲ್ಲಿ ಅಗಸ್ತ್ಯ ನಕ್ಷತ್ರ, ಕೆಳಗಿನ ದವಡೆಯಲ್ಲಿ ಯಮ, ಮುಖದಲ್ಲಿ ಕುಜ, ಉಪಸ್ಥದಲ್ಲಿ ಶನೈಶ್ಚರ, ಕುತ್ತಿಗೆಯಲ್ಲಿ ಗುರು ಕೂತಿದ್ದಾನೆ, ಎದೆಯಲ್ಲಿ ರವಿ ಕೂತಿದ್ದಾನೆ, ಹೃದಯದಲ್ಲಿ ನಾರಾಯಣ ಅವನೇ ಇನ್ನೊಂದು ರೂಪದಿಂದ ಸೇರಿದ್ದಾನೆ, ಮನಸ್ಸಿನಲ್ಲಿ ಚಂದ್ರ ಇದ್ದಾನೆ, ನಾಭಿಯಲ್ಲಿ ಶುಕ್ರ ಇದ್ದಾನೆ, ಎದೆಯ ಭಾಗದಲ್ಲಿ ಅಶ್ವಿದೇವತೆಗಳು 2 ಭಾಗಕ್ಕೆ ಸೇರಿಕೊಂಡಿದ್ದಾರೆ. ಪ್ರಾಣಾಪಾನಗಳಲ್ಲಿ ಮೂಗಿನ ಮೇಲ್ಭಾಗದ ಒಳಗಾಳಿ ತೆಗೆದುಕೊಳ್ಳುವ ಮೂಲದಲ್ಲಿ ಬುಧ, ಅದರ ಕೆಳಭಾಗದಲ್ಲಿ ಮತ್ತೊಮ್ಮೆ ಇನ್ನೊಂದು ಭಾಗದಲ್ಲಿ ಪ್ರಾಣ ಅಪಾನ 2 ಸೇರುವ ಜಾಗ ಅದು ಬುಧ. ಕಂಠದಲ್ಲಿ ರಾಹು ಇದ್ದಾನೆ. ಎಲ್ಲ ಇಂದ್ರಿಯಗಳಲ್ಲಿ ಸೇರಿಕೊಂಡು ಅವರು 101 ದೇವತೆಗಳಾದ್ರಿಂದಾಗಿ ಕೇತುಗಳಿದ್ದಾರೆ. ರೋಮಗಳಲ್ಲಿ ಇನ್ನೂ ಬೇರೆ ಬೇರೆ ನಕ್ಷತ್ರಗಳು ಇದೆ, ಹೆಸರು ಹೇಳದ ಅನಂತ ನಕ್ಷತ್ರಗಳು ಭಗವಂತನ ರೋಮದ ತುದಿಯಲ್ಲಿ ಯಾವುದೋ ಒಂದು ಈ ಜಾತ್ರೆಗೆಲ್ಲ ಒಂದು ಸಣ್ಣ ನಾರಿದ್ದು ಒಂದು ಇದು ಬರುತ್ತೆ ಲೈಟು, ಆ ನಾರಿನ ತುದಿಯಲ್ಲಿ ಎಲ್ಲದರ ಲೈಟ್ ಇರುತ್ತೆ. ಹಂಗೆ ಇಡೀ ಮೈ ಮೇಲೆ ಎಲ್ಲಾ ರೋಮಗಳ ತುದಿಯಲ್ಲಿ ನಕ್ಷತ್ರಗಳು ತುಂಬಿಕೊಂಡಿರುವುದರಿಂದ ಪ್ರತಿಯೊಂದು ಲೈಟ್ ಬಂದ ಹಾಗೆ ಅದರ ಬುಡದಿಂದ ಅದು ಬೆಳಗಿದ ಹಾಗೆ ಕಾಣುವಂತಹ ಒಂದು ಸುಂದರವಾದ ನೋಡಿ, ಇದು ಯಾವುದು ನಾವು ಹೊಸ್ತು ಅಂತ ಅನ್ಕೋತೇವೆ, ವರ್ಣನೆ ನೋಡಿದ್ರೆ ಅದಕ್ಕಿಂತ ಚಂದ ಇದೆ ಇದು. ಮೈ ತುಂಬ ಇಂಥದ್ದೇ ಲೈಟ್ಗಳಿಂದ ತುಂಬಿದ ರೋಮ, ಅದರ ಮೈ ತುಂಬ ರೋಮದ ತುಂಬ ಬೆಳಕು. ಹೀಗೆ ಸರ್ವದೇವತೆಗಳಿಗೂ ಆಧಾರನಾದ ಭಗವಾನ್ ವಿಷ್ಣು ಶಿಂಶುಮಾರ ರೂಪದಿಂದ ಪ್ರತಿದಿನ 3 ಸಂಧ್ಯಾಕಾಲದಲ್ಲಿ ಯಾರು ಆ ಶಿಂಶುಮಾರನನ್ನು ಸ್ಮರಿಸಿ ಮೌನದಿಂದ ದರ್ಶನ ಮಾಡಿ ಆಕಾಶ ಕಾಯಗಳೆಲ್ಲ ಅವನ ಮೈ ಮೇಲೆ ನಿಂತಿರುವಂತಹ ಸಣ್ಣ ಸಣ್ಣ ಬೆಳಕಿನ ಬಿಂದುಗಳು ಅಂತ ಚಿಂತಿಸಿದ್ರೆ ಅವನ ಬದುಕಿನ ಇಡೀ ಜಗತ್ತಿನ ಅಷ್ಟು ದೊಡ್ಡ ಕಾಲಜ್ಞಾನದ ಭಾವ ಅವನಿಗೆ ನಿಧಾನಕ್ಕೆ ಹೊಳಿಲಿಕ್ಕೆ ಸಾಧ್ಯವಾಗುತ್ತೆ. ಅವರು ಪ್ರಾರ್ಥನೆ ಮಾಡ್ತಾರಂತೆ, ಜ್ಞಾನಿಗಳು ದೊಡ್ಡವರು, ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಉಪತಿಷ್ಠೇತ, ಸೂರ್ಯನಿಗೆ ಮುಖ ಮಾಡಿ ಆಕಾಶ ಕಾಯಗಳನ್ನೆಲ್ಲ ನೆನೆಯುತ್ತಾ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷಾನಾಂ ಪತಯೇ ಮಹಾಪುರುಷಾಯ ಧೀಮಹಿ ಅಂತ ದಿನ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಕೇವಲ ಯಾರೋ ಒಬ್ರು ಪೂಜೆ ಮಾಡೋರು, ಜಪ ಮಾಡೋರು, ನಿದ್ದೆ ಮಾಡೋರು ಅಂತ ಅದಕ್ಕೆ ವಿಭಾಗ ಇಲ್ಲ, ಎಲ್ಲರೂ ಮಾಡಬೇಕು. ಎಚ್ಚರ ಇರೋರು ಎಲ್ಲರೂ ಕೂಡ ನಡೆಸಬೇಕಾದ ಕರ್ತವ್ಯ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷಾಂ ಪತಯೇ ಕಾಲಾಯನಾಯ ಕಾಲಾಯನಾಯ ಅನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಅಂತ ಹೀಗೆ ಧ್ಯಾನಿಸ್ಬೇಕಂತೆ. ಇದರಿಂದ ಗ್ರಹ ನಕ್ಷತ್ರ ತಾರೆಗಳು, ಸರ್ವದೇವತೆಗಳು ಇವರೆಲ್ಲರಿಗೂ ಆಧಾರನಾದ ಹರಿ ಶಿಂಶುಮಾರ ರೂಪ ಈ ಮಂತ್ರದಿಂದ ಯಾರು 3 ಕಾಲ ಜಪ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ಭಗವಂತನನ್ನ ಪ್ರಾರ್ಥಿಸ್ತಾರೆ ಅವರ ಪಾಪಗಳೆಲ್ಲ ದೂರವಾಗಿ ಈ ಗ್ರಹಗೋಲಗಳ ಬಗ್ಗೆ, ಕಾಲದ ಬಗ್ಗೆ, ಇಷ್ಟು ವಿಸ್ತಾರವಾದ ಮಹಾಪ್ರಪಂಚದ ಬಗ್ಗೆ ತಿಳಿಯುವುದಕ್ಕೆ ಬೇಕಿರುವ ಮನಸ್ಥಿತಿಯನ್ನು ಗಟ್ಟಿಗೊಳಿಸುವ ಶಕ್ತಿಯನ್ನು ಕೊಡುತ್ತಾರೆ ಅನ್ನುವಲ್ಲಿಗೆ ಮಹಾಭಾಗವತದ ಪಂಚಮ ಸ್ಕಂದದ 22ನೇ ಅಧ್ಯಾಯ ಮುಗಿತಾಯ. ನಾಳೆ 23ನೇ ಅಧ್ಯಾಯದ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ತುಂಬಾ ಸುಂದರವಾದ ಸ್ತೋತ್ರವೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ನಿತ್ಯ ಅನುಷ್ಠಾನ ಒಂದು ಹೇಳಿಕೊಳ್ಳುವುದು ಅಭ್ಯಾಸ ಮಾಡಿದರೆ ಕಾಲದ ದೋಷಗಳು, ಕಾಲದ ಚಿಂತನೆಗಳಲ್ಲಿ ನಾವು ದಾರಿ ತಪ್ಪುವ ಪ್ರಸಂಗಗಳಿದ್ರೆ ಮನಃಶುದ್ಧಿಯಾಗಿ ಅದರಿಂದ ಇನ್ನೂ ಹೆಚ್ಚು ದೇಶ ಕಾಲಗಳ ಬಗ್ಗೆ
ಸ್ಪಷ್ಟ ಚಿತ್ರಣವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚಿಸೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಭದ್ರಶ್ಚಾತೆ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವೇ ಬ್ರಹ್ಮಾವೃತಂ ಬ್ರಹ್ಮೈವ ತೇನ ಗಂತವ್ಯಂ ಸಮಾಧಿನಃ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಭೂಯಾತ್ ವಿಶ್ವಸ್ಯ ಮಂಗಲಂ. ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.